ಹುಚ್ಚರೆಲ್ಲ ಅಲ್ದಾಡ್ಕೊಂಡು ಹಂಗೆ ಬರ್ತಾ ಇದ್ರು. ಅವರಿಗೆ ಸುಮಾರು ಜನ, ಒಂದು 3-4 ಜನಕ್ಕೆ ವಾಸಿ ಆಗೋಗಿದೆ. ಶ್ರೀಕೃಷ್ಣ ದೇವರಾಯ ಯಾವತ್ತು ಸತ್ತ ಅಂತ ಆ ಶಾಸನದಲ್ಲಿ ಬರ್ತಿದೆ. ತುಮಕೂರು ಹತ್ರ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಶ್ರೀಕೃಷ್ಣ ಮಹಾರಾಯರು ಅಸ್ತಮಯವಾಗಿರಲು ಅಂತ ಸ್ಪಷ್ಟವಾದ ಮಾಹಿತಿ ಇದೆ. ಒಂದು ಕುತೂಹಲವಾದ ಒಂದು ಶಾಸನದ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ಇದುವರೆಗೂ ನಿಮಗೆ ಬೈಕಾರ ರಾಮಪ್ಪ ಕೆರೆ ಕಟ್ಟಿಸಿದ ಬಗ್ಗೆ ಹೇಳಿದೆ. ಅದೇ ರೀತಿ ಒಂದು ಕೆರೆನ ಕಟ್ಟಿ ಅದೇ ಕೆರೆ ಹೆಸರಲ್ಲೇ ಒಂದು ಊರಾಗಿರೋ ಒಂದು ಇತಿಹಾಸ ಹೇಳ್ತೀನಿ. ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ಪೆರೇಸಂದ್ರ ಅಂತ ಒಂದು ಊರು ಬರುತ್ತೆ. ಆ ಪೆರೇಸಂದ್ರನ 1371ರಲ್ಲಿ ಆಗ ಆಳ್ತಾ ಇದ್ದಿದ್ದು ಬಂದು ವಿಜಯನಗರ ಸಾಮ್ರಾಜ್ಯದ ಬುಕ್ಕರಾಯರು ಹರಿಹರ ಇದರಲ್ಲಿ ಬುಕ್ಕಣ್ಣ ಒಡೆಯರು ಅಲ್ಲಿ ಆಳ್ತಾ ಇರ್ತಾರೆ 1371ರಲ್ಲಿ. ಆಗ ಅಲ್ಲಿ ಒಂದು ಮಹಾಮಂಡಲೇಶ್ವರರು ನಾಗಣ್ಣ ಒಡೆಯರು ಅಂತ ಇರ್ತಾರೆ. ಅವರ ಹತ್ರ ಇನ್ನೊಬ್ಬ ಅಲ್ಲಿನ ಒಬ್ಬ ದೊಡ್ಡ ಸಮಾಜಕ್ಕೆ ಸೇರಿದಂಥ ಇಬ್ಬರು ಅಣ್ಣ ತಮ್ಮಂದ್ರೆ ಏನು ಮಾಡ್ತಾರೆ, ಅಲ್ಲಿ ಒಂದು ಕೆರೆ ಕಟ್ಟಿಸ್ತಾರೆ. ಕೆರೆ ಕಟ್ಟಿಸಿದ್ರೆ ಅದಕ್ಕೆ ಹೆಸರಿಡಬೇಕಲ್ಲ, ಯಾರ ಹೆಸರು ಇಡಬೇಕು ಅಂತ ಹೇಳ್ಬಿಟ್ಟು ಅವರ ತಾಯಿ ಹೆಸರನ್ನು ಇಡ್ತಾರೆ. ಅವರ ತಾಯಿ ಹೆಸರು ಬಂದು ಪೆರಿಯವ್ವ ನಾಗತಿ ಅಂತೇಳಿ. ಪೆರಿಯವ್ವ ನಾಗತಿಗೆ ಪೆರಿಯ ಸಮುದ್ರ ಅಂತ ಹೇಳ್ಬಿಟ್ಟು ಇಡ್ತಾರೆ. ಪೆರಿಯ ಸಮುದ್ರ ಹೋಗಿ ಅದೇ ಗ್ರಾಮನೇ ಅಲ್ಲೇ ಊರಾಗ್ಬಿಟ್ಟು ಅದು ಈಗ ಪೆರೇಸಂದ್ರ ಅನ್ನೋ ಗ್ರಾಮ ಆಗಿದೆ. ಅದು 1371ರಲ್ಲಿ ಕಟ್ಟಿರೋದು. ಯಾಕಂದ್ರೆ 336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಕರೆಕ್ಟ್. ಬುಕ್ಕರಾಯರು ಅಕ್ರಾಯರಾದ ನಂತರ ಬುಕ್ಕರಾಯರು ಬಂದಿದ್ರು. ಅವರು ಆಳ್ಬೇಕಾದ್ರೆ ಅಲ್ಲಿ ಪೆರಿಯ ಸಮುದ್ರ ಅಂತ ಬಿಟ್ಟು ಒಂದು ದೇವಸ್ಥಾನ ಕಟ್ಟಿದ್ರು. ಬರೀ ಇದು ಕೆರೆ ಕಟ್ಟಲಿಲ್ಲ ಅವರು. ಅದಾಗ್ಬಿಟ್ಟ ಮೇಲೆ ಅಲ್ಲಿ ಅದನ್ನು ಮೇಂಟೆನೆನ್ಸ್ ಮಾಡಬೇಕಲ್ವ. ಸುಮ್ಮನೆ ಕೆರೆ ಕಟ್ಟಿಬಿಟ್ರೆ ಏನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೆಲವರಿಗೆ 4 ಬಂಡಿಗಳನ್ನ ಕೊಡ್ತಾರೆ ಹೂಳೆತ್ತೋದಿಕ್ಕೆ. ಸ್ವಲ್ಪ ವರ್ಷ ಬಿಟ್ಮೇಲೆ ಹೂಳೆತ್ತಬೇಕು, ಅವರು ಅಲ್ಲೇ ಇರಬೇಕು. ಅವ್ರಿಗೆ ಸ್ವಲ್ಪ ಜಮೀನು ಕೊಟ್ಟಿದ್ದಾರೆ, ಅದನ್ನು ಉಳ್ಕೊಳ್ಳಿ, ಅದರಲ್ಲಿ ಜೀವನ ಮಾಡಿ, ಆವಾಗವಾಗ ಹೂಳು ತೆಗಿತಾ ಇರಬೇಕು. ಆ ಥರ ಕೆರೆ ಮೇಂಟೆನೆನ್ಸ್ಗೂ ಒಂದು ವ್ಯವಸ್ಥೆ ಮಾಡಿ ತಂದೆ ತಾಯಿಯವರ ತಾಯಿ ಹೆಸರಲ್ಲಿ ಅದನ್ನು ಕೆಟ್ಟಿದ್ದಾರೆ. ಅದೇ ಪೆರಿಯ ಸಮುದ್ರ ಪೆರೇಸಂದ್ರ ಆಗಿರೋ ಗ್ರಾಮ. ಈ ಶಾಸನ ಅನಾಥವಾಗಿ ಬಿದ್ದಿದೆ ಅಲ್ಲಿ. ಇಲ್ಲಿ ಕೆರೆ ಹತ್ರ ಕೆರೆಗೆ ಆಗ ಕೆರೆ ಇತ್ತು, ಈಗೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ, ಎಲ್ಲ ಊರಾಗೋಗ್ಬಿಟ್ಟಿದೆ. ಕೆರೆನೇ ಇಲ್ಲ ಅಲ್ಲಿ ಈಗ ಊರಾಗಿದೆ. ಈ ಶಾಸನನ ಸಂರಕ್ಷಣೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸುಮಾರು 2 ವರ್ಷದಿಂದ ಪ್ರಯತ್ನ ಮಾಡ್ತಾ, ಇನ್ನೂ ಆಗಿಲ್ಲ. ಅದು ಯಾಕಾಗಿಲ್ಲ? ಯಾರು ಇಂಟ್ರೆಸ್ಟ್ ತಗೊತಾ ಇಲ್ಲ ಅದಕ್ಕೆ. ಅಂದರೆ ನಿಮಗೆ ಸ್ಥಳೀಯರು ಸಪೋರ್ಟ್ ಮಾಡಿಲ್ಲ, ಆಗೋದೇ ಇಲ್ಲ, ಕಷ್ಟ ಇದೆ. ನಾನು ಮಾಡ್ತೀನಿ, ನನ್ನ ಹಣದಲ್ಲೇ ನಾನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಆದರೆ ಆ ಊರವರಿಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂತಂದರೆ ನಾನು ಮಾಡಿರೋದು ವೇಸ್ಟ್ ಆಗುತ್ತೆ. ನನ್ನ ಮೂಲ ಉದ್ದೇಶ ಬಂದ್ಬಿಟ್ಟು ಆ ಗ್ರಾಮದವರಿಗೆ ಅವ್ರ ಊರಿನ ಬಗ್ಗೆ, ಅವ್ರ ಊರು ಕಟ್ಟಿರೋ ಬಗ್ಗೆ ಅವರಿಗೆ ಒಂದು ಕುತೂಹಲ, ಒಂದು ಆಸಕ್ತಿ ಇಲ್ಲ ಅಂತಂದ್ಬಿಟ್ಟೆ ನಾನು ಮಾಡಿ ಏನು ಪ್ರಯೋಜನ? ಆ ಶಾಲೆಗೆ ಹೋಗಿದ್ದೆ, ಆ ಊರಲ್ಲಿ ಶಾಲೆ ಮಕ್ಕಳಿಗೆ ತಿಳಿಸ್ಕೊಟ್ಟೆ. ಆ ಊರಿನ ಮಂತ್ರಿಗಳಿಗೆ ನಾನು ಈ ಥರ ಒಂದು ಬೋರ್ಡ್ ಮಾಡಿ ತೊಗೊಂಡೋಗಿ ಕೊಟ್ಟೆ. ಈಗ ಇರೋ MLAಗೂ ನಾನು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಊರವ್ರಿಗೆಲ್ಲ ತಿಳಿಸಿದ್ದೀನಿ ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ. ನನಗೇನು ಇಲ್ಲ, ಒಂದು ಅರ್ಧ ದಿವಸದಲ್ಲಿ ನಾನು ಮಾಡ್ಕೊಂಡು ಬರಬಲ್ಲೆ ಈಗಲೂ. ಆದರೆ ಆ ಊರವರು ಆಸಕ್ತಿ ವಹಿಸಿದರೆ ಅದು ಮುಂದಕ್ಕೆ ಅವರಿಗೆ ಉಳಿಸ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದರೆ ನಾನು ಮಾಡ್ಕೊಂಡು ಬರ್ತೀನಿ, ಮಾರನೇ ದಿವಸ ಅದನ್ನು ಏನೋ ಹಾಳು ಮಾಡಿರ್ತಾರೆ. ಅವ್ರಿಗೆ ಆಸಕ್ತಿ ಬರಲಿ ಅಂತ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನೂ ಇದು ಆಗಿಲ್ಲ ಕೆಲಸ, ಇದು ಆಗಿದೆ. ಅಲ್ಲ ಸರ್, ಎಂಥ ಸ್ಫೋಟಕ ವಿಚಾರ ಸರ್ ಅಲ್ಲಿ. ಅಂದರೆ ನಾವು ಇವತ್ತಿನವ್ರು ಹೇಗಿರಬೇಕು ಅಂತ ಆ್ಯಕ್ಚುಲಿ ಅವ್ರು ತೋರಿಸ್ಕೊಟ್ಟೋಗಿದ್ದಾರೆ. ಕೆರೆಗಳು ಹೂಳೆತ್ತುವ, ನದಿಯ ಹೂಳೆತ್ತುವ ಸಮಸ್ಯೆ ಇವತ್ತಿಗೆ ತುಂಬ ಕಾಡ್ತಾ ಇದೆ. ಉದಾಹರಣೆ ತುಂಬಿದ್ರೆ ತುಂಬೋಗಿದೆ, ಅದು ಹೂಳಲ್ಲಿಂದ ಹಂಗೆ ಕೆರೆಗಳು ತುಂಬೋಗ್ತಾ ಇದ್ದಾವೆ. ಆ ಹೂಳೆತ್ತಿ ಇನ್ನೊಂದು ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂತ ದಿನ ಬೆಳಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ. ಆತ ಅವಾಗ ಬರೀ ಕೆರೆ ಕಟ್ಟೋಗಿಲ್ಲ, ಕಟ್ಟಿದ್ದ ದಿನನೇ 4 ಜನಕ್ಕೆ ಅದನ್ನು ವಹಿಸೋಗಿದ್ದಾನೆ, ಇದನ್ನು ಹೂಳೆತ್ತಿ ಮತ್ತು ನಿಮ್ಮ ಜೀವನಕ್ಕೆ ಜಮೀನು ತಗೊಳ್ಳಿ ಅಂತ. ಇನ್ನೊಂದು ಇದರಲ್ಲಿ ವಿಶೇಷ ಅಂದರೆ, ಅವಲೇ ನಾನು ಹೇಳಿದೆ, ಗ್ರಹಣ ಆಗಿದ್ದು ಮಾರನೇ ದಿವಸ ದಾನ ಕೊಟ್ಟಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ. ಇದು ಬಂದು 24/10/1371ರಲ್ಲಿ ಚಂದ್ರಗ್ರಹಣ ಆಗಿದೆ. ಚಂದ್ರಗ್ರಹಣದ ಮಾರನೇ ದಿವಸ ದಾನ ಕೊಟ್ಟಿರೋದು. ಅದಕ್ಕೂ ಒಂದು ಆಧಾರ ಇದೆ ಇದರಲ್ಲಿ. ಚಂದ್ರಗ್ರಹಣ ಆಗಿರೋ ದಿವಸ ಕೊಟ್ಟಿರೋದು.
ಅಂದರೆ ಗ್ರಹಣಗಳಿದ್ದಾಗ ದಾನ ಕೊಡೋದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಂಬಿಕೆಯಿಂದ ಈ ಕೆರೆ ಕಟ್ಟಿಸಿ ಆವತ್ತು ದಾನ ಕೊಟ್ಟಿದ್ದಾರೆ. ಇದು ಮೊನ್ನೆ 24/10/1371 ಇದು 23ನೇ ಇಸ್ವಿಗೆ 652 ವರ್ಷದ ಹಿಂದೆ ನಡೆದಿರೋ ಈ ದಾನ ಶಾಸನ ಇದು. ಓ ಮೈ ಗಾಡ್. ನೋಡಿ, ಇಷ್ಟನ್ನು ನಾನು ಬರಿಬೇಕಾದ್ರೆ ಸುಮಾರು ಅಧ್ಯಯನ ನಾನು ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗ ಇದನ್ನು ಬರೆದಿದ್ರಲ್ಲ, ಒಂದು ಪುಟ ಬರೆದಿದ್ದು ಅಂತ ಇಟ್ಕೊಳ್ಳಿ, ಎಷ್ಟು ಓದಿರ್ತೀರಿ? ಸುಮಾರು ನಾನು ಇವಾಗ 4-5 ಪುಸ್ತಕಗಳನ್ನ ನಾನು ಇದು ಅಧ್ಯಯನ ಮಾಡಿದ್ರೇ ನಾನು ಈ 4-5 ಲೈನ್ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಆ ಶಾಸನದ ಮೇಲೆ ಇರೋ ಲಿಪಿ ಓದಿದ್ರೆ ಆಗೋದಿಲ್ಲ ನೀವು ಶಾಸನ? ಇಲ್ಲ ಇಲ್ಲ ಇಲ್ಲ, ಇದು ಎಲ್ಲ ರೆಕಾರ್ಡ್ ಆಗಿದೆ. ಎಪಿಗ್ರಾಫಿಕಾ ಕರ್ನಾಟಕದಲ್ಲಿ ರೆಕಾರ್ಡ್ ಆಗಿರೋದನ್ನು ಖುದ್ದು ನಾನು ಹೋಗಿ ನೋಡಿ, ಇಲ್ಲೆಲ್ಲ ಗೋಧಿ ಹಿಟ್ಟು ಹಾಕಿ ಇದನ್ನು ಓದಿದ್ದೀನಿ. ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿ ನಾನು ಅಧ್ಯಯನ ಮಾಡಬೇಕಾಗತ್ತೆ. ಅದಾಗ್ಬಿಟ್ಟ ಮೇಲೆ ಇದಕ್ಕೆ ಸಾರಾಂಶ ಅವರು ಇಂಗ್ಲೀಷಲ್ಲಿ ಬರೆದಿರ್ತಾರೆ, ಅದನ್ನು ನಾನು ತಗೊಳ್ಬೇಕು. ಅಥವಾ ಇದನ್ನು ಒಂದೊಂದು ಲೈನ್ ಓದಿಬಿಟ್ಟು ಇದು ಕ್ಯಾಲ್ಕುಲೇಷನ್ ಮಾಡಬೇಕು. ಅವತ್ತು ಚಂದ್ರಗ್ರಹಣ ಆಗಿದೆಯಾ, ಇದು ಯಾವ ದಿನಕ್ಕೆ ಬರುತ್ತೆ, ಅವತ್ತು ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ, ಇದೆಲ್ಲ ನಾನು ಅಧ್ಯಯನ ಮಾಡಿ ಇದಕ್ಕೆ ಸಾರಾಂಶ ಬರೀಬೇಕು. ಒಂದೊಂದು ಪದಗಳು ನನಗೂ ಅರ್ಥ ಆಗಿಲ್ಲ ಅಂದರೆ ನಮ್ಮ ಗುರುಗಳಿಗೆಲ್ಲ ನಾನು ಹೋಗಿ ಕೇಳಿ ಬರೀಬೇಕಾಗತ್ತೆ. ಈ ರೀತಿ ಎಲ್ಲ ಬರೆದು ಇದನ್ನು ಟೈಪ್ ಮಾಡಿಸಿ, ಲೇಔಟ್ ಮಾಡಿಸಿ, ಇದನ್ನು ಲ್ಯಾಮಿನೇಷನ್ ಮಾಡಿ ಆಗಿನ ಮಂತ್ರಿಗಳಿಗೂ ತೊಗೊಂಡೋಗಿ ಇದನ್ನು ಒಂದು ಕಾಪಿ ಕೊಟ್ಟಿದ್ದೀನಿ. MLA ಅವ್ರಿಗೂ ಒಂದು ಕಾಪಿ ಕೊಟ್ಟಿದ್ದೀನಿ. ಊರವ್ರಿಗೆಲ್ಲ ಇದನ್ನು ಜೆರಾಕ್ಸ್ ಮಾಡಿ ಕೊಟ್ಟಿದ್ದೀನಿ. ಆದರೂ ಇನ್ನೂ ಈ ಕೆಲಸ ಆಗಿಲ್ಲ. ನನಗೆ ತುಂಬ ದುಃಖ ಆಗುತ್ತೆ. ಬರೀ ನನ್ನ ಒಬ್ಬನ ಪ್ರಯತ್ನದಿಂದ ಆಗಬಾರ್ದು. ಆ ಊರವರಿಗೆ ಅದರ ಬಗ್ಗೆ ಕುತೂಹಲ, ಅದನ್ನು ಮುಂದಿನ ಜನಾಂಗಕ್ಕೆ ನಾವು ಬಿಟ್ಟು ಹೋಗಬೇಕು ಅನ್ನೋದು ಅವರಲ್ಲಿ ಬರಲಿಲ್ಲ ಅಂದರೆ ನಾನು ಎಷ್ಟು ಮಾಡಿ ಏನು ಪ್ರಯೋಜನ. ಕೆಲವು ವಿಷಯಗಳಲ್ಲಿ ತುಂಬ ಖುಷಿನೂ ಕೊಟ್ಟಿದೆ. ಇವತ್ತು ತರಬನಹಳ್ಳಿಯಲ್ಲಿ ನೋಡಿದ್ರು ಜನ ಎಲ್ಲ ಯಾವ ರೀತಿ ಬಂದರು, ಅದೇ ರೀತಿ ಇದು ದುಃಖ ಆಗುವಂಥ ವಿಷಯ. ಎರಡು ಥರ ಜನ ಇದ್ದಾರೆ. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಮಧ್ಯದಲ್ಲಿ ಪೆರೇಸಂದ್ರ ಅನ್ನೋ ಗ್ರಾಮ. ಹಿಂದಿನ ಮಿನಿಸ್ಟ್ರು ಇದೇ ಊರಿನವರು. ಅವರ ಮನೆಗೆ ಕೂಗಳತೆ ದೂರದಲ್ಲೇ ಈ ಶಾಸನ ಇರೋದು. ಇನ್ನೊಂದು ವಿಶೇಷವಾದ ಒಂದು ಶಾಸನದ ಬಗ್ಗೆ ಹೇಳ್ತೀನಿ. ಇಲ್ಲಿ ಶಾಸನ ಫೋಟೋ ಇಲ್ಲ, ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಎಲ್ಲರಿಗೂ ಗೊತ್ತಿದೆ, ವಿಜಯನಗರ ಸಾಮ್ರಾಜ್ಯನ ವೈಭವವಾಗಿ ಆಳಿದವರು ಬಂದು ಶ್ರೀಕೃಷ್ಣ ಮಹಾರಾಯರು, ದೇವರಾಯರು. ಅವರು ಯಾವತ್ತು ಹುಟ್ಟಿದ್ರು ಅನ್ನೋದು ಎಲ್ಲ ಕೆಲವು ಶಾಸನಗಳಿಂದ ಸಿಕ್ಕಿದೆ. ಆದರೆ ಅವರು ಯಾವತ್ತು ಸತ್ರು ಅಂತ ಇದುವರೆಗೂ ಎಲ್ಲೂ ಮಾಹಿತಿ ಸಿಕ್ಕಿಲ್ಲ. ಹೌದಾ? ಹೌದು. 28/12/1529 ಅವರು ಸತ್ತಿರಬಹುದು ಅಂತ ಗೆಸ್ ಮಾಡಿದ್ರು. ಕೆಲವು ತಾಮ್ರ ಪಟಗಳಲ್ಲಿ ಕೆಲವು ವಿಷಯಗಳನ್ನ ಅಧ್ಯಯನ ಮಾಡಿ ವಿದ್ವಾಂಸರೆಲ್ಲಾನು 28/12/1529 ಸತ್ತಿರಬಹುದು ಅಂತ ಮಾಡಿದರು. ಅದಕ್ಕೆ ಅದು ಅಧಿಕೃತ ದಾಖಲೆ ಸಿಕ್ಕಿಲ್ಲ. ನನ್ನ ಗೆಳೆಯ ಶಶಿಕುಮಾರ್ ನಾಯಕ್ ಅಂತ ಇದ್ದಾರೆ, ಅವರು ತುಮಕೂರಿನವರು. ನನಗೆ ಈ ಸಮಾಧಿಗಳನ್ನ ಹುಡುಕೋ ಹುಚ್ಚು ಸ್ವಲ್ಪ. ಅದರಿಂದ ಚಿತ್ರನಟಿ ಮಂಜುಳಾ ಸಮಾಧಿ ತುಮಕೂರು ಹತ್ರ ಪಕ್ಕದಲ್ಲಿ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಇದೆ ಅಂತ ಯಾರೋ ಹೇಳಿದ್ರು. ನನ್ನ ಗೆಳೆಯನಿಗೆ ಹೇಳಿದೆ, ಹೋಗಿ ಆ ಸಮಾಧಿ ನೋಡ್ಕೊಂಡು ಬಾ, ನಾನು ಮತ್ತೆ ಮುಂದಿನ ವಾರ ಬರ್ತೀನಿ ಅಂತೇಳಿ. ಆತ ಹೋಗಿ ಸಮಾಧಿ ನೋಡಿಬಿಟ್ಟು ಅಲ್ಲೇ ಒಂದು ಶಾಸನವೂ ಇದೆ ಸಾರ್ ಅಂತ ಹೇಳಿದ್ನು. ಮುಂದಿನ ವಾರ ನಾವು ಎಲ್ಲ, ನಾನು ಗೆಳೆಯರು, ಯುವರಾಜ್ ಅಂತ ಇದ್ದಾನೆ, ಶಶಿಕುಮಾರ್ ನಾಯಕ್, ಇನ್ನು ಎಲ್ಲರೂ ಸೇರಿ ಆ ಶಾಸನದ ಹತ್ರ ಹೋಗಿ ಅಧ್ಯಯನ ಮಾಡಿದು. ನೋಡಿದ್ರೆ ಅದು ಶ್ರೀಕೃಷ್ಣ ದೇವರಾಯ ಯಾವತ್ತು ಸತ್ತ ಅಂತ ಆ ಶಾಸನದಲ್ಲಿ ಬರೆದಿದೆ. ಇಲ್ಲಿ ತುಮಕೂರು ಹತ್ರ ಹೊನ್ನೇನಹಳ್ಳಿ ಗ್ರಾಮದಲ್ಲಿ 17 ಅಕ್ಟೋಬರ್ 1529 ಶ್ರೀಕೃಷ್ಣ ಮಹಾರಾಯರು ಅಸ್ತಮಯವಾಗಿರಲು ಅಂತ ಸ್ಪಷ್ಟವಾದ ಮಾಹಿತಿ ಇದೆ. ಬಟ್ ಶ್ರೀಕೃಷ್ಣ ಮಹಾರಾಯರು ಅಂದರೆ ಶ್ರೀಕೃಷ್ಣ ದೇವರಾಯರು ಅಂತ ಹೆಂಗೆ ಕಂಡುಹಿಡಿದ್ರಿ ನೀವು? ಅದರಲ್ಲಿ ಬರೆದಿದೆ, ಅದರಲ್ಲಿ ಡೇಟ್ ಇದೆ, ದಿನಾಂಕ ಇದೆ. ಆ ದಿನಾಂಕದಲ್ಲಿ ಆಳ್ತಾ ಇದ್ದವರು ಶ್ರೀಕೃಷ್ಣ ಮಹಾರಾಯರು, ದೇವರಾಯರೇ. ಸೂಪರ್. ಓಕೆ. ಸೊ ಅಲ್ಲಿ ಯಾಕೆ ಶಾಸನ ಯಾವುದು ಸಂಬಂಧಪಟ್ಟ ಹೇಳ್ತೀನಿ. ಅಲ್ಲಿ ಏನಕ್ಕೆ ಶಾಸನ ಇದೆ ಅಂತಂದರೆ, ಅಲ್ಲಿ ಒಂದು ತುಮಕೂರಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆ ಹೊನ್ನೇನಹಳ್ಳಿ ಗ್ರಾಮನ ದಾನ ಕೊಡಬೇಕಾಗಿತ್ತು. ಆ ಊರು ಅಲ್ಲಿ ಒಂದು ಹಿರಿಯರೆಲ್ಲ ಸೇರಿ ಆ ಗ್ರಾಮನ ಅಂದರೆ ಅದರಲ್ಲಿ ಬರೋ ಇನ್ಕಮ್ನ ಆ ದೇವಸ್ಥಾನಕ್ಕೆ ದಾನ ಕೊಡಬೇಕು ಅನ್ನೋ ಸಮಯದಲ್ಲಿ ಶ್ರೀಕೃಷ್ಣ ಮಹಾರಾಯರು ತೀರ್ಕೊಂಡಿದ್ದಾರೆ. ಅದನ್ನು ಸೇರಿಸಿದ್ರು. ಶ್ರೀಕೃಷ್ಣ ಮಹಾರಾಯರು ಅಸ್ತಮಯವಾಗಿರಲು ಅವರಿಗೆ ಪುಣ್ಯ ಆಗಲಿ ಅಂತೇಳಿ ಆ ಹೊನ್ನೇನಹಳ್ಳಿ ಗ್ರಾಮನ ಆ ತುಮಕೂರಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದಾರೆ ಅಂತ ಬರೆದಿದ್ದಾರೆ.
ಅದು ಸ್ಪಷ್ಟ ಮಾಹಿತಿ ಸಿಕ್ತು. ಇತಿಹಾಸಕ್ಕೆ ಹೊಸ ಶೋಧ ಆಯಿತು ನಮ್ಮ ಕಡೆಯಿಂದ. ನಮ್ಮ ಗೆಳೆಯ ಶಶಿಕುಮಾರ್ ನಾಯಕ್ ಇದ್ದಾರೆ, ಇವರೇ ಹೋಗಿ ಅದನ್ನು ಹುಡ್ಕೊಂಡು ಬಂದರು. ಜೊತೆಗೆ ನಾವೆಲ್ಲ ಸೇರಿ ಮಾಡಿ ಅದನ್ನು ಅನೇಕ ಕಡೆ ನಾವು ಪ್ರಕಟ ಮಾಡಿದ್ದೀವಿ. ಇದು ಪ್ರಕಟ ಮಾಡೋಕ್ಕೆ ನನಗೂ ನಮ್ಮ ಗುರುಗಳು ನರಸಿಂಹನ್ ಸರ್ ಅವರಿಗೆ ಹಂಪಿ ಯೂನಿವರ್ಸಿಟಿಯಲ್ಲಿ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ದಾರೆ. ಇದನ್ನಲ್ಲಿ ವಾವ್, ಎಲ್ಲ ಪ್ರೊಫೆಸರ್ಗಳು. ನೀವು ಹೇಳ್ತಾರೋ ಶಾಸನ ಆ ಎಪಿಗ್ರಾಫಿಕ್ ಆಫ್ ಕರ್ನಾಟಕದಲ್ಲೂ ಬಂದಿರಲಿಲ್ಲ? ಇಲ್ಲ ಬಂದಿಲ್ಲ. ಇದು ಹೊಸ ಶೋಧ. ಇದು ಎಪಿಗ್ರಾಫಿಕ್ ಆಫ್ ಕರ್ನಾಟಕದಲ್ಲಿ ಬರೆದಿರೋ ಸರ್, ಇವಾಗ ನಾವು ಹುಡುಕಿರೋದು 100-130 ಶಾಸನಗಳು ಎಪಿಗ್ರಾಫಿಕ್ ಕರ್ನಾಟಕದಲ್ಲಿ ಇಲ್ಲದೆ ಇರೋದು. ಹೊಸವು ಎಲ್ಲೂ ಪ್ರಕಟ ಆಗಿಲ್ಲ. ಅವು ನಮ್ಗೆ ಹೊಸದಾಗಿ ಸಿಕ್ಕಿರೋದು. ವಿದ್ವಾಂಸರು ಶೋಧ ಮಾಡಿರಲಿಲ್ಲ. ಇಲ್ಲ, ಅದು ಸಿಕ್ಕಿರೋದಿಲ್ಲ, ಸಾಮಾನ್ಯವಾಗಿ ಸಿಕ್ಕಿರೋದಿಲ್ಲ. ನಮಗೆ ಸಿಕ್ಕಿರೋದನ್ನು ನಾವು ಇತಿಹಾಸ ಅಕಾಡೆಮಿ ಇದರಲ್ಲೆಲ್ಲ ಪ್ರೆಸೆಂಟ್ ಮಾಡಿದ್ದೀನಿ. ನೋಡಿ, ಈ ಪುಸ್ತಕದಲ್ಲಿ ನಾನು 2023 ಗೌರಿಬಿದನೂರು ತಾಲೂಕಲ್ಲಿ ಅಡ್ಡಾಡಿದೆ. ಅಲ್ಲಿ 9 ಶಾಸನ ಪ್ರಕಟ ಆಗದೇ ಇರೋದು ಸಿಕ್ತು. 9 ಶಾಸನನ ಇದರಲ್ಲಿ ಪ್ರಕಟ ಮಾಡಿದ್ದೀನಿ ನಾನು. ವಾವ್, ಗ್ರೇಟ್. ಅಲ್ಲ ನೋಡಿ, ಯಾವ ಡೇಟು ಕೃಷ್ಣದೇವರಾಯ ತೀರ್ಕೊಂಡಿದ್ದು? 17 ಅಕ್ಟೋಬರ್ 1529. ಅದೇನೋ ಕಾಯಿಲೆ ಬಂದು ತೀರ್ಕೊಂಡ್ರು ಅಂತ ಏನೋ? ಅದೆಲ್ಲ ಏನು ಬರ್ದಿಲ್ಲ, ಅವರು ಅಸ್ತಮಯವಾಗಿರಲು ಅಂತ ಇದೆ ಅಷ್ಟೇ. ಸೊ ಈಗ ನಿರ್ವಿವಾದ ಮುಂದೆ ಬಂದು ಪಠ್ಯ ಪುಸ್ತಕದಲ್ಲಿ ಸರ್ಕಾರಕ್ಕೂ ನಾವು ಮನವಿ ಮಾಡಿದ್ದೀವಿ. ಶ್ರೀಕೃಷ್ಣ ದೇವರಾಯರ ಪಾಠ ಏನಾದರೂ ಬಂದರೆ ಅದರಲ್ಲಿ ಅವ್ರದ್ದು ನಿಧನದ ಇದು ಡೇಟು 28/12 ಅಂತ ಗೆಸ್ ಮಾಡಿದ್ರು. ಅದನ್ನು ಬಿಟ್ಟು 17 ಅಕ್ಟೋಬರ್ 1529 ಖಂಡಿತವಾಗಿಯೂ ಹೇಳ್ಬೋದು ಅನ್ನೋದಕ್ಕೆ ಒಂದು ಆಧಾರ ಕೊಟ್ಟಿದ್ದೀವಿ ನಾವು. ಸೊ ಅವರು ಡಿಸೆಂಬರ್ ತಿಂಗಳಲ್ಲಿ ಸತ್ರು ಅಂತ ಊಹೆ ಮಾಡ್ತಿದ್ರು, ಅಕ್ಟೋಬರ್ ತಿಂಗಳಲ್ಲಿ ಸತ್ರು ಅಂತ ಈಗ ಅಧಿಕೃತವಾಗಿ ನಾವು ಹೇಳಿದ್ದೀವಿ. ಸೂಪರ್. ನೋಡಿ, ಒಂದು ಶಾಸನದ ಮಹತ್ವ ನೋಡಿ. ಶಾಸನದ ಮಹತ್ವ ಅನೇಕ ವಿಷಯಗಳನ್ನ ನಮಗೆ ತಿಳಿಸ್ಕೊಡುತ್ತೆ. ಅದರಲ್ಲೂ ಶ್ರೀಕೃಷ್ಣ ದೇವರಾಯದು ನನಗೂ ನಮ್ಮ ಗುರುಗಳಿಗೂ ಹೆಮ್ಮೆ ಪಡುವಂತಹದ್ದು. ಏನು ಪುಸ್ತಕ ಸರ್? ಸಹಭಾಷಿಕರ ಕನ್ನಡ ಪ್ರೇಮ ಅಂತ. ಅಂದ್ರೆ ಮನೆ ಭಾಷೆ ಬೇರೆ ಭಾಷೆ ಇರುತ್ತೆ. ಕನ್ನಡಕ್ಕೆ ಅವರು ಏನಾದರೂ ಕೊಡುಗೆ ಕೊಟ್ಟಿದ್ರೆ ಅವರಿಗೆ ಸಹಭಾಷಿಕರ ಕನ್ನಡ ಪ್ರೇಮ ಅಂತ. ಇದರಲ್ಲಿ ಅನೇಕ ಮಹಾನುಭಾವರಿದ್ದಾರೆ. ಡಾಕ್ಟರ್ ಆರ್ ನರಸಿಂಹಾಚಾರ್ಯ ಶಾಸನಗಳಲ್ಲಿ ಅವರು ತುಂಬ ಅಧ್ಯಯನ ಮಾಡಿದವರು. ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದರು. BL ರೈಸ್ ಅಂತ ಇದ್ದರು. ಅವ್ರು ಆಗ್ಬಿಟ್ಟ ಮೇಲೆ ನೆಕ್ಸ್ಟು ನರಸಿಂಹಾಚಾರ್ಯ ಅಂತ ಅವರು. AV ವರದಾಚಾರು, ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು, ಪಂಜೆ ಮಂಗೇಶರಾಯರು, ಬೆನಗಲ್ ರಾಮರಾಯರು, ಬೆಳ್ಳಾವೆ ನರಹರಿ ಶಾಸ್ತ್ರಿ, ಗೋವಿಂದ ಪೈ, ಕೈಲಾಸಮ್ಮು, DVG, TS ವೆಂಕಣ್ಣಯ್ಯ, ದೇವುಡು ನರಸಿಂಹಶಾಸ್ತ್ರಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು, KV ಅಯ್ಯರು, ಬೇಂದ್ರೆ, ವೀರಕೇಸರಿ ಸೀತಾರಾಮ ಶಾಸ್ತ್ರಿ, ಕಸ್ತೂರಿ, ತೀತಾ ಶರ್ಮಾ, ಗುರೂರು ರಾಮಸ್ವಾಮಿ ಅಯ್ಯಂಗಾರ್, ಈ ರೀತಿ ಅನೇಕರು ಮೂಲ ಭಾಷೆ ಅವ್ರದ್ದು ಕನ್ನಡ ಅಲ್ಲ, ಅನ್ಯ ಭಾಷಿಕರ ಭಾಷೆಯಿಂದ ಬಂದು ಸಹಭಾಷಿಕರು, ಅನ್ಯ ಭಾಷೆ ಅಂತ ಹೇಳ್ಬಾರ್ದು, ನಮ್ಮ ಸಹಭಾಷಿಕರು ಕನ್ನಡ ಪ್ರೇಮ ಅಂತೇಳಿ. ನನ್ನ ಅದೃಷ್ಟ, ನನ್ನ ಹೆಸರು ಕೂಡ ಇದರಲ್ಲಿ ಮೆನ್ಷನ್ ಮಾಡಿ ಇದರಲ್ಲೂ ನಂದು ಬಂದಿದೆ. ಯಾರು ಬರೆದಿದೆ ಬುಕ್ಕು? ನನ್ನ ಅವರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು. ವಿಷ್ಣುವರ್ಧನ್ ನಿಮ್ಮ ಥರನೇ ಸೇಮ್, ನಿಮಗೂ ಅವ್ರಿಗೂ ಹೋಲಿಕೆ ತುಂಬ ಒಂದೇ ಥರ ಇರೋದು. ವೀರಕಪುತ್ರ ಶ್ರೀನಿವಾಸ್ ಗೊತ್ತಿರಬೇಕು. ಅದೇ ಆ ವೀರಲೋಕ ಬುಕ್ಕು. ವೀರಲೋಕ ನೋಡಿ, ಸೇಮ್ ನಿಮ್ಮ ಥರನೇ ಅವರು ಇರೋದು. ಈ ಪುಸ್ತಕದಲ್ಲಿ ಕನ್ನಡಕ್ಕೆ ಕೊಡುಗೆ ಕೊಟ್ಟಂತಹ ಸಹಭಾಷಿಕರು ಕನ್ನಡಕ್ಕೆ ಕೊಡುಗೆ ಕೊಡ. ಇದರಲ್ಲಿ ನನ್ನ ಹೆಸರುಗಳು ಅವರ ಜೊತೆಯಲ್ಲಿ ಸೇರಿರೋದು. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತ ನಾನು ಸೇರಿದ್ದೀನಿ. ಅವರೆಲ್ಲ ಹೂಗಳು, ನಾನು ನಾರು. ಅಂದರೆ ಕನ್ನಡಕ್ಕೆ ಕನ್ನಡಿಗರು ಸೇರಿದಂತೆ ಸಹಭಾಷಿಕರು ಕೂಡ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ತುಂಬ ನೋಡಿ, ಇದರಲ್ಲಿ ಅಷ್ಟೊಂದು ಸುಮಾರು ಜನ ಇದರಲ್ಲಿದ್ದಾರೆ. ಇದುವರೆಗೂ ನಾನು ಹೇಳಿದೆ ವಿಜಯನಗರ ಸಾಮ್ರಾಜ್ಯದ ಅಚ್ಯುತ ದೇವರಾಯನ ಕಾಲದ ಒಂದು ಶಾಸನ. ಇತ್ತೀಚೆಗೆ ಅಷ್ಟೇ ಇಲ್ಲಿ ಹೊಸಕೋಟೆ ಹತ್ರ ದೊಡ್ಡದೇನಹಳ್ಳಿ ಅನ್ನೋ ಒಂದು ಗ್ರಾಮ, ಅಲ್ಲಿ ಗ್ರಾಮದಲ್ಲಿ ಇದು ಒಂದು ಬೃಹತ್ ಗಾತ್ರದ ಒಂದು ಶಾಸನ. ಇದು ಹಿಂದೆ ಮುಂದೆ ಎರಡೂ ಇದರಲ್ಲಿ ಶಾಸನ ಇದೆ. 1533 ಅವತ್ತು ಚಂದ್ರಗ್ರಹಣ ಆಗಿದೆ. ಫೆಬ್ರವರಿ 9 ಚಂದ್ರಗ್ರಹಣ ಆಗಿದೆ ಅವತ್ತು. ಇದು 500 ವರ್ಷದ ಹಿಂದೆ ಈ ಶಾಸನ ನಾವು ಹುಡುಕಿದ್ವು. ಇದು ಬಂದು ಅಚ್ಯುತರಾಯರು ಆಳಬೇಕಾದ್ರೆ ಇಲ್ಲಿ ಒಬ್ಬ ಅಧಿಕಾರಿ ಇದ್ದರು. ಅವ್ರಿಗೆ ಬಂದುಬಿಟ್ಟು ಹೊನ್ನಹಲಗೆ ಶೆಟ್ಟಿ ಅಂತ ಒಬ್ಬರಿದ್ದರು. ಅವ್ರನ್ನ ಏನು ಮಾಡಿದ್ದಾರೆ ಅಂತಂದರೆ, ಹೊನ್ನ ಶೆಟ್ಟಿ ಮತ್ತು ಅವ್ರ ಮಕ್ಕಳು ಹೊನ್ನಹಲಗೆ ಶೆಟ್ಟಿ ಅವರಿಗೆ ಇದಕ್ಕೆ ಕರೆದಿದ್ದಾರೆ ಹಂಪಿಗೆ. ಅಲ್ಲಿ ದರ್ಬಾರಲ್ಲಿ ಅವರಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ನೀವು ಇನ್ನು ಮೇಲೆ ಆ ಪ್ರಾಂತ್ಯಕ್ಕೆ ಒಬ್ಬ ಅಧಿಕಾರಿ ನೀವು ಅಂತ. ಅವು ಇಮ್ಮಿಡಿಯೇಟಾಗಿ ಅವತ್ತು ಚಂದ್ರಗ್ರಹಣ ಆಗಿದೆ, ಅದು ಮಾರನೇ ದಿವಸನೇ ಕೊಟ್ಟಿರೋದು. ನಾನು ಹೇಳೋದ್ನಲ್ಲ, ಗ್ರಹಣದ ದಿವಸ ದಾನ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತೇಳಿ. ಅವರು ಇಮ್ಮಿಡಿಯೇಟಾಗಿ ಏನು ಮಾಡಿದ್ದಾರೆ, ಅದೇ
ಹಂಪಿ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಕೊಟ್ಟಿದ್ದಾರೆ. ಅದೇ ದಿವಸ ಅವರೇನು ಮಾಡಿದ್ದಾರೆ ಅಂದರೆ, ಕೆಲವು ಬ್ರಾಹ್ಮಣರಿಗೆ ಆ ಹೊನ್ನದೇನಹಳ್ಳಿ ಗ್ರಾಮನ ಅವರ ತಂದೆ ಬಂದ್ಬಿಟ್ಟು ಹೊನ್ನ ಹಲಗೆ ಶೆಟ್ಟಿ ಅಂತ ಇದ್ರು, ಅವರಿಗೆ ಧರ್ಮ ಆಗಬೇಕು ಅಂತ ಹೇಳ್ಬಿಟ್ಟು ದೊಡ್ಡದೇನಹಳ್ಳಿಗೆ ಹೊನ್ನ ಸಮುದ್ರ ಅಂತ ಹೇಳ್ಬಿಟ್ಟು ಒಂದು ಹೆಸರು ಚೇಂಜ್ ಮಾಡಿ ಅಗ್ರಹಾರ ಮಾಡಿ ಸುಮಾರು ದಾನಗಳನ್ನ ವಿಂಗಡಿಸಿ ಬ್ರಾಹ್ಮಣರಿಗೆ ದಾನ ಕೊಟ್ಟಿದ್ದಾರೆ. ಅದ್ರ ಶಾಸನ ಸಿಕ್ತು. ಅದೇ ದಿವಸ ಹಂಪಿಯಲ್ಲೇ ಒಂದು ಕಾರ್ಯಕ್ರಮ ನಡೀತು. ಅಲ್ಲಿ ಇದನ್ನು ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಕರೆಕ್ಟಾಗಿ 500 ವರ್ಷದ ನಂತರ ನಾನು ಈ ಶಾಸನದ ಡೇಟಿನ 500 ವರ್ಷದ ನಂತರ ಇದನ್ನು ಕಂಡಿಡಿದು ಅದೇ ದಿನಕ್ಕೆ ಒಂದು 2-3 ದಿವಸದ ವ್ಯತ್ಯಾಸದಲ್ಲಿ ಅಲ್ಲಿ ಒಂದು ಕಾನ್ಫರೆನ್ಸ್ ನಡೀತು. ಅಲ್ಲಿ ಹೋಗಿ ನಾನು ಅದನ್ನು ಪ್ರೆಸೆಂಟ್ ಮಾಡಿದ್ದೀನಿ. ಇದು ನನ್ನ ಅದೃಷ್ಟ. ಇದು ಅಲ್ಲ ನೋಡಿ, ಹೊಸಕೋಟೆ ಭಾಗದ ಒಬ್ಬ ವ್ಯಕ್ತಿನ ಕರೆದು ನೀನು ಅಲ್ಲಿ ಇನ್ಮೇಲೆ ಅದಕ್ಕೆ ಅಧಿಕಾರಿ ಅಂತ ಹೇಳಿ ಆತನಿಗೆ ಅಧಿಕಾರ ಕೊಟ್ಟು ಆತ ಒಂದಷ್ಟು ಬ್ರಾಹ್ಮಣರಿಗೆ ಅಗ್ರಹಾರ ಡಿವೈಡ್ ಮಾಡಿ ತಂದೆ ಹೆಸರಲ್ಲಿ ದೊಡ್ಡದೇನಹಳ್ಳಿ ಅಂತ ಗ್ರಾಮ ಇತ್ತು. ಹೊನ್ನ ಸಮುದ್ರ ಅಂತ ಹೊನ್ನ ಹಲಗೆ ಶೆಟ್ಟಿ ಅಂತ ಅವ್ರ ತಂದೆ ಹೆಸರನ್ನ ಹೊನ್ನ ಸಮುದ್ರ ಅಂತ ಮಾಡಿ ಅಗ್ರಹಾರ ಮಾಡಿ ಅನೇಕ ಬ್ರಾಹ್ಮಣರಿಗೆ, ಅದು ಏನು ಸರ್ವಮಾನ್ಯವಾಗಿ ಅಂದರೆ ಅಲ್ಲಿ ಯಾವುದೇ ಟ್ಯಾಕ್ಸ್ ತಗೊಳಂಗಿಲ್ಲ, ಟ್ಯಾಕ್ಸ್ ಫ್ರೀ. ಆ ಊರಲ್ಲಿ ಏನು ಅವರು ಕಂದಾಯ ಕಟ್ಟಂಗಿಲ್ಲ, ಏನೂ ಇಲ್ಲ. SEZ ಒಂಥರ ಆ ಥರ ಮಾಡಿ ದಾನ ಕೊಟ್ಟಿರೋದು ಶಾಸನ. ಇದು ಇತ್ತೀಚೆಗೆ 1533 ಫೆಬ್ರವರಿ 9ಕ್ಕೆ ಸೇರುತ್ತೆ. ಅದೇ ದಿವಸನೇ ನಾನು ಅಲ್ಲಿ ಹೋಗಿ ಬೋರ್ಡ್ ಅಳವಡಿಸಿದ್ದೀನಿ 500 ವರ್ಷದ ನಂತರ. ಅಲ್ಲ ನೋಡಿ, ನಾವೇನು ಮಾಡ್ತೀವಿ ಹೇಳಿ, ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಏನು ಮಾಡ್ತೀವಿ ಹೇಳಿ, ಮರೆತು ಹೋದ ಮಹಾ ಸಾಮ್ರಾಜ್ಯನ ಏನೋ ಓದಿ ಬರೀ ದೊಡ್ಡ ದೊಡ್ಡ ರಾಜರ ಹೆಸರು ಮಾತ್ರ ಓದ್ಕೊಂಡು ಹೋಗ್ತೀವಿ. ಹೌದು. 2ನೇ ದೇವರಾಯರು ಏನು ಮಾಡಿದ್ರು, ಕೃಷ್ಣದೇವರಾಯರು ಏನು ಮಾಡಿ ಓದ್ಕೊಂಡು ಹೋಗ್ತೀವಿ. ಆದರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೆಲಸ ನಡೆಯುವಾಗ ಅಥವಾ ತಾಳಿಕೋಟೆ ಯುದ್ಧ ನಡೆಯೋ ಬಿಫೋರ್ ಎಲ್ಲ ಅವರ ರಾಜ್ಯ ಇದ್ದಂತಹ ಹಳ್ಳಿಗಳು ಬೇರೆ ಬೇರೆ ಕಡೆ ಏನೇನು ನಡೀತಾ ಇತ್ತು ಅನ್ನೋದ್ರ ದಾಖಲೆ ಅದು. ಅವರ ಸಾಮ್ರಾಜ್ಯದ ಆಡಳಿತ ಹೇಗಿತ್ತು, ಇಲ್ಲಿಂದ ಅಲ್ಲಿ ಕರ್ಸ್ಕೊಂಡಿದ್ದಾರೆ, ಅಲ್ಲಿ ಹೋಗಿದ್ದಾರೆ ನೋಡಿ. ವಿರೂಪಾಕ್ಷನ ಗುಡಿಲಿ ಕೊಟ್ಟಿರೋದು ಲೊಕೇಶನ್, ಹೌದು, ಸ್ಥಳ ಇದೆ. ಹೌದು. ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು. ನೀವು ಹೇಳಿದ್ರೆ ಈಗ ಎಲ್ಲನೂ ಕೆರೆಗಳು ಎಲ್ಲ ಜಾಗಗಳು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಏನು ಪಾಪ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ ನೀವು? ಈ ಕೆರೆ ನುಂಗ್ದವ್ರಿಗೆ, ಈ ಕೆರೆ ಜಮೀನು ನುಂಗ್ತಾರಲ್ವ, ಎಲ್ಲಿ ಪಾಪ ಬರುತ್ತೆ ಆರಾಮಾಗಿ ಅವರೇ? ಅಲ್ಲ, ಆದರೂ ಒಂದು ಶಾಪಾಶಯ ಅಂತ ಶಾಸನದ ಕೊನೆಯಲ್ಲಿ ಒಂದು ಶಾಪಾಶಯ ಇರುತ್ತೆ. ಇದರಲ್ಲಿ ಆ ದಾನ ಕೊಟ್ಟಿರೋದನ್ನ ನಡೆಸ್ಕೊಂಡು ಹೋಗೋವರಿಗೆ ಪುಣ್ಯ ಬರುತ್ತಂತೆ. ಅಕಸ್ಮಾತ್ ಅದನ್ನು ಅಪಹರಿಸಿದವರು, ಈಗಿನ ಜನರು ಎಲ್ಲ ಇದನ್ನು ಕೇಳಬೇಕು, ಆಗ ಬರೆದಿದ್ದಾರೆ, ಅಪಹರಿಸಿದವರು 60,000 ವರ್ಷಗಳು ಭೂಮಿಯಲ್ಲಿ ಮಲದಲ್ಲಿ ಕ್ರಿಮಿಯಾಗಿ ಹುಡ್ತಾರಂತೆ. ಇಲ್ಲಿರುವ ಬರಹವನ್ನು ಮೀರಿದವರು ಅಲ್ಲಿ ಅವರು ದಾನ ಕೊಟ್ಟಿದ್ದಾರೆ. ಅದನ್ನು ಯಾರೋ ಒಬ್ಬರು ಅಪಹರಿಸಿದ್ರು, ಇಲ್ಲ ಈ ಒತ್ತುವರಿ ಮಾಡ್ಕೊಂಡ್ಬಿಟ್ರು ಅಂದರೆ ಅವರು 60,000 ವರ್ಷಗಳು ಮಲದಲ್ಲಿ ಕ್ರಿಮಿಯಾಗಿ ಹುಡ್ತಾರಂತೆ. ಈ ಶಾಸನದಲ್ಲಿ ಈ ಶಾಪಾಶಯ ಇದೆ. ಎಲ್ಲ ಶಾಸನಗಳಲ್ಲಿ ಕಡೆಯಲ್ಲಿ ಶಾಪಾಶಯ ಇರುತ್ತೆ. ಸಾಮಾನ್ಯವಾಗಿ 99 ಭಾಗದಲ್ಲಿ ಶಾಪಾಶಯ ಇರುತ್ತೆ. ಅದು ಈ ದಾನ ಶಾಸನಗಳಲ್ಲಿ, ಎಲ್ಲ ಶಾಸನಗಳಲ್ಲೂ ಅಷ್ಟೇ. ಸಾಮಾನ್ಯವಾಗಿ ಶಾಸನಗಳಲ್ಲಿ ಶಾಪಾಶಯ ಬಂದ್ಬಿಟ್ಟು ಕಾಶಿಯಲ್ಲಿ ಹಸುನ ಕೊಂದು ಪಾಪ ಬರುತ್ತಂತೆ. ಹಸುನ ಕೊಲ್ಲೋದೇ ಪಾಪ. ಅದು ಹಿಂದೂಗಳಿಗೆ ಪವಿತ್ರವಾದ ಸ್ಥಳ ಬಂದು ಕಾಶಿ. ಅಲ್ಲಿ ಹಸುನ ಕೊಂದರೆ, 8 ಹಸುಗಳನ್ನ ಕೊಂದರೆ, 1000 ಹಸುಗಳನ್ನ ಕೊಂದರೆ ಪಾಪ ಏನು ಬರುತ್ತೋ ಅದು ಬರುತ್ತೆ ಅಂತ ಕೆಲವು ಇದರಲ್ಲಿ ಬರೆದಿದ್ದಾರೆ. ಕೆಲವರು ಬ್ರಾಹ್ಮಣರನ್ನ ಕೊಂದು ಪಾಪ ಬರುತ್ತೆ ಅಂತ ಬರೆದಿದ್ದಾರೆ. ಇನ್ನು ಕೆಲವರು ದೊಡ್ಡ ಮಗನನ್ನ ಹತ್ಯೆ ಮಾಡಿದ ಪಾಪ ಕಾಶಿಯಲ್ಲಿ ಬರುತ್ತೆ ಅಂತ ಬಿಟ್ಟು ಬರೆದವ್ರೆ. ಇನ್ನು ಕೆಲವು ಶಾಪಾಶಯಗಳು ತುಂಬ ಅಸಹ್ಯವಾಗಿರುತ್ತೆ, ಅದನ್ನು ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ತುಂಬ ಅಸಹ್ಯವಾಗಿ ಬೇರೆ ಚಿತ್ರ ಸಮೇತ ಬರೆದಿರೋ ಉದಾಹರಣೆಗಳು ಇದೆ ನೋಡಿ. ನೀವು ಅದನ್ನು ತೋರಿಸ 500 ವರ್ಷದ ಹಿಂದಿನ ಬದುಕೆ ಕಣ್ಮುಂದೆ ಬರುತ್ತೆ ನೋಡಿ. ಇಲ್ಲಿಂದ ಒಂದು ತಂಡ ಅಲ್ಲಿಗೆ ಹೋಗಿ, ಅಲ್ಲ ಚಿತ್ರರಾಯರು ಕೃಷ್ಣದೇವರಾಯರ ನಂತರ ಬಂದವರು ಅವರು. ಸೊ ಅವ್ರಿಗೆ ಹಂಪಿ ವಿರೂಪಾಕ್ಷನ ಗುಡಿ ಕರೆಸಿ, ಇನ್ನೂ ಒಂದೇ ಇದರಲ್ಲಿ ಹೇಳಬೇಕಾದ ಶಾಪಾಶಯಗಳಲ್ಲಿ ಇನ್ನೂ ಅಷ್ಟು ಕೆಟ್ಟ ಮಾತುಗಳು ಅಂತಂದರೆ, ತಮ್ಮ ಹೆಂಡತಿ ತಾಯಿನ ಬೇರೆಯವ್ರಿಗೂ ಕೊಟ್ಟಂಗೆ ಶಾಪನೂ ಬರೆದಿದ್ದಾರೆ. ಅಲ್ಲ ಆ್ಯಕ್ಚುಲಿ ಇವಾಗ ಎಲ್ಲ ಸುತ್ತ ಕೆರೆಗಳು ಅಲ್ಲೆಲ್ಲ ಅವ್ರಿಗೆ ಯಾವ ರೀತಿ ಪಾಪ ಬರ್ಬೋದು ಅಂತ ಹೇಳ್ಬಿಟ್ಟು ಊಹೆ ಮಾಡ್ಕೊಳ್ಳಿ. ಸರ್ಕಾರಿ ಲ್ಯಾಂಡ್ಸಲ್ಲೆಲ್ಲ ಇದನ್ನ ಹಾಕ್ಬೇಕು, ಶಾಪಾಶಯ ಹಾಕ್ಬೇಕು. ಇದನ್ನ ಮುಟ್ಟಿದ್ರೆ ಹಿಂಗಾಗ್ತೀರಾ? ಒಂದು ಕುತೂಹಲವಾದ ಒಂದು ಶಾಸನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇದು ಒಂದು ಕಾಕತಾಳೀಯ ಥರ ನಡೆದಿರೋ ಒಂದು ಕೆಲವು ಘಟನೆಗಳು ಹೇಳ್ತೀನಿ. ಒಂದು ದಿವಸ ಬನ್ನೇರಘಟ್ಟಕ್ಕೆ ಹೋಗಿದ್ದೆ ಅಧ್ಯಯನಗೋಸ್ಕರ. ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಸುತ್ತು ಶಾಸನಗಳು ಹಾಕಿದ್ದಾರೆ. ಯಾವುದು? ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ. ಅಲ್ಲಿ ಮೂಲೆಯಲ್ಲಿ ಒಂದು ತುಂಡು ಕಲ್ಲು ಬಿದ್ದಿತ್ತು, ಅದರಲ್ಲಿ ಅಕ್ಷರಗಳಿತ್ತು. ನೋಡಿದೆ, ಆದರೆ
ಮೊದಲೇ ನಮ್ಮನ್ನ ಗುರುಗಳಾದ PV ಕೃಷ್ಣಮೂರ್ತಿಯವರು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ಲೇಖನ ಬರೆದಿದ್ದರು. ಅದರಲ್ಲಿ ಓದಿದ್ರೆ ಆ ದೇವಸ್ಥಾನಕ್ಕೆ ಬಂದು ಯಾರಿಗೋ ಒಳ್ಳೆಯದಾಗಿದೆ, ಅವ್ರಿಗೆ ಏನು ಶಾಪ ಇತ್ತು ಅಂತ ಗೊತ್ತಿಲ್ಲ, ಅವರೇನು ಮಾಡಿದ್ದಾರೆ, ಅವರ ಅನುಭವವನ್ನು ಒಂದು ಶಾಸನ ರೀತಿಯಲ್ಲಿ ಬರೆದಿದ್ದಾರೆ. ಅದು ಸುಮಾರು 150-200 ವರ್ಷದ ಹಳೆಯ ಶಾಸನ ಅಷ್ಟೇ. ಆ ದೇವಸ್ಥಾನಕ್ಕೆ ಬಂದರೆ ಪಂಚಮಹಾಪಾತಕಗಳು ಅಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾಸನದಲ್ಲಿ ಬರೆದಿದ್ದಾರೆ. ಪಂಚಮಹಾಪಾತಕಗಳು 5 ಗ್ರೇಟ್ ಕ್ರೈಮ್ಸ್ ಅಂದರೆ ಪಂಚಮಹಾಪಾತಕ ಅಂದರೆ ಶಿಶು ಹತ್ಯೆ, ಗೋಹತ್ಯೆ, ಬ್ರಾಹ್ಮಣ ಹತ್ಯೆ, ಮಾರ್ಜಾಲ ಹತ್ಯೆ, ಇನ್ನೊಂದು ಯಾವುದೋ ಒಂದು ಹತ್ಯೆ, ಒಟ್ಟು 5 ಹತ್ಯೆ ಮಾಡಿರೋ ಪಾಪ ಆ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ಹೋದರೆ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಶಾಸನದಲ್ಲಿ ಬರೆದಿದ್ದಾರೆ. ಒಂದು ಕಾಗೆ ಕುತ್ಕೊಳಕ್ಕೂ ಕೊಂಬೆ ಮುರಿಯೋದಕ್ಕೆ ಒಂದೇ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಅವರಿಗೆಲ್ಲ ಬರೆದು ಕೊಟ್ಟೆ, ಒಂದು ಲೆಟ್ರಲ್ಲಿ ಬರೆದು ಕೊಟ್ಟೆ. ಇದೇ ಶಾಸನ ಸಾರಾಂಶನೂ ಅದರಲ್ಲಿ ಬರೆದು ಕೊಟ್ಟೆ. ಆಮೇಲೆ ಅವರು ಜ್ಞಾಪಕ ಮಾಡಿಕೊಂಡ್ರು. ಆಗ ಕೆಲವು ದಿವಸಗಳ ಹಿಂದೆ ಅಲ್ಲಿ ಕೆಲವರು ಹುಚ್ಚರಿದ್ದರು. ಹುಚ್ಚರೆಲ್ಲ ಅಲ್ದಾಡ್ಕೊಂಡು ಹಂಗೆ ಬರ್ತಾಯಿದ್ರು. ಇದ್ದಕ್ಕಿದ್ದಂಗೆ ಅವರಿಗೆ ಆ ಹುಚ್ಚು ವಾಸಿಯಾಗೋಗಿದೆ. ಅವರು ಅಯ್ಯೋ ನಾನು ಎಲ್ಲಿದ್ದೀನಿ, ಏನು ಇಲ್ಲಿದ್ದೀನಲ್ಲ ನಾನು ಅಂತ ಹೇಳ್ಬಿಟ್ಟು ಅವರು ಊರವ್ರನ್ನೆಲ್ಲ ಕೇಳಿದ್ದಾರೆ. ಊರವರು ಯಾವ ಊರಪ್ಪ ನೀನು ಅಂತೇಳಿ ಹೇಳಿದ್ದಾರೆ. ಅವ್ರು ಯಾವುದೋ ಊರಿನವರು. ಅವರು ನೆಂಟ್ರಿಗೆ ತಿಳಿಸಿದ್ದಾರೆ, ಬಂದಿದ್ದಾರೆ, ಹುಚ್ಚು ವಾಸಿಯಾಗಿದೆಯಲ್ಲ, ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈ ರೀತಿ ಒಂದು 2-3 ಘಟನೆ ಆಗೋಗಿದೆ. ಅದು ಕಾಕತಾಳೀಯ ಇರಬೇಕು. ನಾನು ಇದೇ ಶಾಪದಿಂದ ಅಥವಾ ದೇವರ ಇದರಿಂದ ನಾನು ಹೇಳೋದಕ್ಕೆ ಇದ್ದಿಲ್ಲ. ಇರಲೂಬಹುದು, ದೇವರ ಮಹಿಮೆ ಇರ್ಬೋದು ಅಥವಾ ಕಾಕತಾಳೀಯ ಇರ್ಬೋದು. ಅವರಿಗೆ ಸುಮಾರು ಜನ, ಒಂದು 3-4 ಜನಕ್ಕೆ ವಾಸಿ ಆಗೋಗಿದೆ. ಅಥವಾ ಪ್ರಕೃತಿಯ ಮಹಿಮೆ ಇದ್ರೂ ಇರ್ಬೋದು, ಹೇಳೋಕ್ಕೆ ಆಗೋದಿಲ್ಲ. ಬನ್ನರ್ಘಟ್ಟ ಕಾಡು ಪರಿಸರ ಅವರಿಗೆ ವಾಸಿ ಆಗೋಗಿದೆ. ಇದನ್ನು ನಾನು ತಿಳಿಸ್ಕೊಟ್ಟು ಬಿಟ್ಟ ಮೇಲೆ ಆಮೇಲೆ ಜ್ಞಾಪಕ ಮಾಡ್ಕೊಂಡಿದ್ದಾರೆ. 3-4 ಜನಕ್ಕೆ ಅಲ್ಲಿ ಅದೇ ಥರ ಆಗಿದೆ. ಹುಚ್ಚುವಾಸಿ ಆಗೋಗಿದೆ. ಇದೇ ಘಟನೆನ ಇಮ್ಮಿಡಿಯೇಟಾಗಿ TV9 ಅವ್ರಿಗೂ ಗೊತ್ತಾಗೋಯ್ತು. ಅವರು ಇಮ್ಮಿಡಿಯೇಟಾಗಿ ಆ ನಾರಾಯಣ ಸ್ವಾಮಿ ಅವರು ಹೋಗಿ ಹೀಗೂ ಉಂಟೆ ಅನ್ನೋ ಕಾರ್ಯಕ್ರಮನೂ ಅದರಿಂದ ಮಾಡಿದ್ದಾರೆ. ಫುಲ್ ಬ್ಯುಸಿ ಚಂಪಕಧಾಮ ಸ್ವಾಮಿ ಟೆಂಪಲ್. ಆಮೇಲಿಂದ ಇಲ್ಲಿ ನಿಗೂಢವಾಗಿ ಒಂದು ರಹಸ್ಯ ಇದೆ ಅಂತ ಹೇಳ್ಬಿಟ್ಟು ಆ ಥರ ಒಂದು ಘಟನೆಯೂ ನಡೆದಿದೆ. ಇದು ಒಂದು ಶಾಸನದಿಂದ ಆಗಿರೋಂಥ ಪರಿಣಾಮ. ಬಟ್ ಒಂದು ದೇವಸ್ಥಾನ ಅಥವಾ ಒಂದರಲ್ಲಿ ಏನೋ ಒಂದು ಶಕ್ತಿ ಇರುತ್ತಲ್ಲ, ಶಕ್ತಿ ಇರುತ್ತೆ, ಸಮ್ ಪಾಸಿಟಿವ್ ಎನರ್ಜಿ ಇರ್ಬೋದು. ನಾನು ಹೇಳ್ತಾ ಇರೋದು ಅದರಿಂದಾನೇ ಅಂತ ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ಆ ಥರ ಆಗಿದೆ ಘಟನೆ. ಒಂದು 5-6 ವರ್ಷದ ಹಿಂದೆನೂ ಬನ್ನೇರುಘಟ್ಟದಲ್ಲಿ ಇನ್ನೊಂದು ಘಟನೆ ನಡೆದಿತ್ತು. ಅಲ್ಲಿ ಒಂದು ದೊಡ್ಡ ಗರುಡುಗಂಬ ಇದೆ, ಸುಮಾರು 40-50 ಅಡಿ ಇದೆ ಒಂದು ಗರುಡುಗಂಬ, ಊರ ಎಂಟ್ರೆನ್ಸಲ್ಲಿದೆ. ಅಲ್ಲಿ ಒಂದು ನಾಯಿ ಬಂದುಬಿಟ್ಟು ಸುಮಾರು 1 ವಾರ ಕಾಲ ಊಟ ತಿಂಡಿ ಏನೂ ಇಲ್ದಿರಂಗೆ ರಾತ್ರಿ ಹಗಲು ಆ ಕಂಬಕ್ಕೆ ಸುತ್ತಾನೇ ಇತ್ತು. ಅದು ಸುಮಾರು TV ಯಲ್ಲಿ ಪೇಪರಲ್ಲೆಲ್ಲ ಬಂತು. ಏನು ಆಶ್ಚರ್ಯ ಗೊತ್ತಿಲ್ಲ. ಆಮೇಲೆ ಅದು ಸತ್ತೋಯ್ತು ಅಥವಾ ಓಡೋಯ್ತೋ ಗೊತ್ತಿಲ್ಲ. ಆ ಥರ ಘಟನೆ ಅಲ್ಲಿ ಆಗಿದೆ. ಅಲ್ಲಿ ಇದೆಲ್ಲ ಕಾಕತಾಳೀಯನೋ ಅಥವಾ ಏನಾದರೂ ಶಕ್ತಿ ಇದೆಯೋ ಅನ್ನೋದು ಗೊತ್ತಿಲ್ಲ. ಇದು ನಿಜವಾದ ನಡೆದ ಘಟನೆ. ಇದು ನೋಡಿ, ನಿಮಗೆ ಎಂಥ ಇದೊಂದು ಒಂದು ಎಕ್ಸ್ಪೋಜರ್ ನಿಮಗೆ ಅಂದರೆ ಹೊಸ ವಿಚಾರ ತಿಳ್ಕೊಳ್ಳೋಕ್ಕೆ, ಒಂದೊಂದು ಪರಿಸರದ ಒಂದೊಂದು ಅಧ್ಯಯನ ಮಾಡೋಕ್ಕೆ ನಿಮ್ಗೆ ಈ ಶಾಸನಗಳು ನಿಮ್ಗೆ ಸಹಾಯ ಮಾಡ್ತೀವಿ ನೋಡಿ. ಖಂಡಿತ. ಅಂದರೆ ಕುತೂಹಲದ ಬೆನ್ನ ಹೊರಟ್ಬಿಟ್ಟಿದ್ದೀರಿ. ಹೌದು, ವೆರಿ ನೈಸ್. ಸೊ ನೀವು ವೃತ್ತಿರಿದಾಗ ಏನು ತೊಂದರೆ ಆಗಿಲ್ಲ ನಿಮ್ಗೆ ಈ ಶಾಸನ ಅಧ್ಯಯನಕ್ಕೆ? ಏನು ಇದಾಗಿಲ್ಲ. ನನ್ನ ವಾರದ ರಜೆಗಳು ಇದಕ್ಕೆ ಉಪಯೋಗಿಸ್ಕೊತಿದ್ದೆ. ಜೊತೆಗೆ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ನಾನು ಡ್ಯೂಟಿ ಮಾಡ್ತಿದ್ದೆ. 6 ಗಂಟೆ ಮೇಲೆ ಕ್ಲಾಸ್ಗೆ ಹೋಗ್ತಿದ್ದೆ, ಡಿಪ್ಲೊಮೊ ಕ್ಲಾಸ್ಗೆ. 6 ಗಂಟೆಯಿಂದ 7:30ವರೆಗೂ ಕ್ಲಾಸ್ ಮುಗಿಸ್ಕೊಂಡು ರಾತ್ರಿ 9 ಗಂಟೆಗೆ ನಾನು ಮನೆಗೆ ಬರ್ತಿದ್ದೆ. ಮನೆಗೆ ಬಂದು ಅವತ್ತು ರಾತ್ರಿ 10-10:30ವರೆಗೂ ಅವತ್ತಿನ ಪಾಠ ಎಲ್ಲ ಬರೀತಿದ್ದೆ. ಆಮೇಲೆ ತಿರ್ಗಾ ಬೆಳಗ್ಗೆ 7 ಗಂಟೆಗೆ ತಿರ್ಗಾ ಡ್ಯೂಟಿಗೆ ಹೋಗ್ತಿದ್ದೆ. 50ನೇ ವಯಸ್ಸಲ್ಲಿ ಸ್ಟೂಡೆಂಟ್ ಥರ? 57ನೇ ವಯಸ್ಸಲ್ಲಿ ನಾನು ಡಿಪ್ಲೊಮೊ ಮಾಡಿರೋದು. ಈಗ 4-5 ವರ್ಷದಲ್ಲಿ? ಈಗ 3 ವರ್ಷದ ಹಿಂದೆ, ಕೋವಿಡ್ ಆದಮೇಲೆ. ಹೌದು. ಸೊ ಮನ್ಸಿಟ್ರೆ ಏನಾರು ಆಗುತ್ತೆ? ಏನು ಬೇಕಂದ್ರೆ ಮಾಡ್ಬೋದು. ಎಲ್ಲ ಆ್ಯಕ್ಚುಲಿ ರಿಟೈರ್ಮೆಂಟ್ 57 ಅಂದ್ರೆ ಇನ್ನೇನು ರಿಟೈರ್ಮೆಂಟಿಗೆ ಬರ್ತಿರ್ತಾರೆ. ಎಲ್ಲಪ್ಪ ರಿಟೈರ್ ಆಯಿತು, ನಾನು ಎಲ್ಲಿ ಸೆಟ್ಲ್ ಆಗಬೇಕು, ಏನು ಇನ್ಶೂರೆನ್ಸು, ಹೆಲ್ತು ಗಿಲ್ತ್ ನೋಡಿ. ನೀವು ಹೊಸ ಕೋರ್ಸ್ ಮಾಡ್ಕೊಂಡಿದ್ದೀರಿ? ಕೋರ್ಸ್ ಮಾಡ್ಕೊಂಡಿದ್ದೀನಿ. 401B ಬಸ್ನಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೆ. ಅದು ಯಲಹಂಕದಿಂದ RPC ಲೇಔಟ್ ಹೋಗ್ತಾ ಇತ್ತು. BMTCಯಲ್ಲಿ ಮಾಮೂಲಿ ಆರ್ಡಿನರಿ ಬಸ್ಸಲ್ಲಿ ಡ್ಯೂಟಿ ಮಾಡ್ತಿದ್ದೆ. ಆಗ ಸ್ಕೂಲ್ ಮಕ್ಕಳು ತುಂಬ ಬರೋರು, ವಿದ್ಯಾರಣ್ಯಪುರದಿಂದ, ಯಲಹಂಕದಿಂದ ಎಲ್ಲ ತುಂಬ ಜನ ಬರೋರು.
ಅವರು ನನ್ನ ಬಸ್ ಅಂದರೆ ಅವರಿಗೆ ತುಂಬ ಇಷ್ಟ. ಯಾಕಂದರೆ ನಾನು ಯಾರನ್ನೇ ಜನನ ಬಿಟ್ಟು ಹೋದ್ರೂ ಮಕ್ಕಳನ್ನ ನಾನು ಬಿಟ್ಟು ಹೋಗ್ತಾ ಇರಲಿಲ್ಲ. ಸುಮಾರು ಜನ ಫುಲ್ಲು ರಶ್ ಆಗೋದು ಬಸ್ಸು, ಮಕ್ಕಳೆಲ್ಲ ನನ್ನ ಬಸ್ಸಿಗೆ ಕಾದು ಹತ್ಕೊತಾ ಇದ್ದರು. ಜೊತೆಯಲ್ಲಿ ಕೆಲವು ಹುಡುಗರು ನನ್ನ ಬಾನೆಟ್ ಮೇಲೇ ಪ್ರಯಾಣ ಮಾಡಿದ್ದಾರೆ ಅನೇಕ ವರ್ಷಗಳು. ಬಸ್ ಬಾನೆಟ್ ಮೇಲೇ ಕೂತ್ಕೊಂಡು ಅವರು ಅದೇ ಸೀಟಿಗೆ ಕಿತ್ತಾಡ್ತಾ ಇದ್ರು, ನನಗೆ ಅಂತೇಳಿ. ಅದರಲ್ಲಿ ಚಂಗಪ್ಪ ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗ ಆ ಮಿಡ್ಲ್ ಸ್ಕೂಲ್ನಿಂದ ಹಿಡಿದು ಹೈಸ್ಕೂಲ್ವರೆಗೂ ಅವನು ಪ್ರಯಾಣ ಮಾಡ್ತಿದ್ದ. ಆಗ ಪ್ರಯಾಣ ಮಾಡುವಾಗ ನನ್ನ ಬಸ್ಸಲ್ಲಿ ನಾವು ಆಯುಧ ಪೂಜೆ ಮಾಡ್ತಾಯಿದ್ವು. ಆಗ ಅವ್ರ ತಾಯಿಗೆ ತಂದೆಗೆ ಹಠ ಹಿಡಿದು ದೊಡ್ಡ ಕೇಕ್ ಮಾಡ್ಕೊಂಡು ಬಂದು ಬಾನೆಟ್ ಮೇಲೆ ಇಟ್ಟು ಹ್ಯಾಪಿ ಬರ್ತ್ಡೇ ಟು 401B ಅಂತ ಬರೆದುಬಿಟ್ಟು ಅದನ್ನು ಕಟ್ ಮಾಡ್ತಾಯಿದ್ದ. ಈ ರೀತಿ ನನ್ನ ಬಸ್ ಅಂದರೆ ತುಂಬ ಇಷ್ಟ ಅವರಿಗೆ ನಾನು ಅಂದರೆ ಭಾರಿ ಪ್ರೀತಿ. ಇತ್ತೀಚೆಗೆ ಈ ಫೇಸ್ಬುಕ್ನಿಂದ ಮತ್ತೆ ಪರಿಚಯ ಆಯಿತು. ಆತ ಬಂದುಬಿಟ್ಟು ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಅಲ್ಲಿ ಒಂದು ಟೆಸ್ಲಾ ಕಾರ್ ತೊಗೊಂಡಿದ್ದಾನೆ. ಅದಕ್ಕೆ ನನ್ನ ಬಸ್ ನಂಬರು KA01F232 ಅಂತ ಇತ್ತು. ಅಲ್ಲಿ 8 ನಂಬರ್ ಕೊಡೋದಿಲ್ವಂತೆ, 7 ನಂಬರ್ ಕೊಡ್ತಾರೆ ಅಂತೇಳಿ KA1F232 ಅಂತ ಹೇಳ್ಬಿಟ್ಟು ಈಗಲೂ ಆ ಟೆಸ್ಲಾ ಕಾರ್ಗೆ ಆ ನಂಬರ್ ತೊಗೊಂಡಿದ್ದಾನೆ. ಇದು ನಮಗೆ ಅವನು ತೋರಿಸಿರೋ ಒಂದು ಗೌರವ, ನಮ್ಮ ಸಂಸ್ಥೆ ಬಗ್ಗೆ ಅವರಿಗಿರೋ ಒಂದು ಗೌರವ ಅಂತ ನಾವು ಹೇಳ್ಬೋದು. ವೃತ್ತಿಯಲ್ಲಿ BMTC ಚಾಲಕರು, ಅದು ನಿವೃತ್ತಿ, ಇನ್ನೇನು ನಿವೃತ್ತಿ ಹತ್ತತ್ರ ಬರ್ತಿದ್ದಾರೆ ಅನೇಕ ಸರ್ಕಾರಿ ನೌಕರರು ಅಂತ. ಅಂದರೆ ಎಲ್ಲರ ಬಗ್ಗೆ ಹೇಳ್ತಿಲ್ಲ, ಕೆಲವರು ಅವರು ಇನ್ನೇನು ಮುಗೀತು ನಮ್ಮ ಲೈಫ್ ಅನ್ನೋ ಥರ ಬಿಹೇವ್ ಮಾಡ್ತಾರೆ. 60 ಮುಗಿದೋಗುತ್ತೆ ನಂದು ಇನ್ನೇನು, ಆಮೇಲೆ ನಂದು ಅದೇನೋ ಗ್ರ್ಯಾಚುಯಿಟಿ ಬಂದುಬಿಡುತ್ತೆ, ಆಮೇಲೆ ಮಗಳ ಮದುವೆನೋ ಅಥವಾ ನಿನ್ನ ಮದುವೆನೋ ಇನ್ನೊಂದು ಮನೆ ಕಟ್ಟೋದು, ಹಂಗೆ ಮಾಡಿ ರಿಟೈರ್ಮೆಂಟ್ ಆಯಿತು, ಆಲ್ಮೋಸ್ಟ್ ಒಂಥರ ನನ್ನ ಲೈಫ್ ಮುಗಿದೋಯ್ತು ಅನ್ನೋ ಟೋನ್ಗೆ ಬಂದುಬಿಡ್ತಾರೆ ಅವರು ಆಲ್ಮೋಸ್ಟ್. ಆದರೆ ನಮ್ಮ ಧನ್ಪಾಲ್ ಅವರು ಎಂಥ ಅಪರೂಪದ ವ್ಯಕ್ತಿತ್ವ ಅವರು ಅಂತಂದರೆ, ಅವರ ಮನೆ ಭಾಷೆ ಮಲಯಾಳಂ, ಆದರೆ ಕನ್ನಡಕ್ಕೋಸ್ಕರ ಎಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದು ಬಹಳ ಮುಖ್ಯವಾಗಿ BMTCಯ ಚಾಲಕರಾಗಿದ್ದು, ಓದಿದ್ದು 10ನೇ ಕ್ಲಾಸ್ ಆಗಿದ್ದರೂ ಕೂಡ ಶಾಸನ ಅಂತ ಅನ್ನೋದು ವಿದ್ವಾಂಸರ ಕ್ಷೇತ್ರ. ಅದು ಶಾಸನ ಅನ್ನೋಂಥದ್ದು MA PhDಗಳು ಡಬಲ್ ಡಿಗ್ರಿಗಳು ಮಾಡ್ಕೊಂಡಂಥವ್ರು, ಅಂಥವ್ರು ಹೋಗಿ ಸರ್ಚ್ ಮಾಡೋದು. ಲೈಕ್ ನಮ್ಮ ಡಾಕ್ಟರ್ MM ಕಲಬುರ್ಗಿ ಅಂಥವ್ರು, ನಮ್ಮ ದೇವರಕೊಂಡ ರೆಡ್ಡಿ ಅಂಥವ್ರು ಅಂತ ದೊಡ್ಡ ಒಂದಿಬ್ಬರು ಹೆಸರು ಮಾತ್ರ ಹೇಳ್ತಾ ಇದ್ದೀನಿ. ತುಂಬ ಅನೇಕ ಹಿರಿಯರು ಗಣ್ಯರಿದ್ದಾರೆ ನಮ್ಮ ನಾಡಿನಲ್ಲಿ. ಅಂಥ ಒಂದು ಕ್ಷೇತ್ರದಲ್ಲಿ 10ನೇ ಕ್ಲಾಸ್ ಓದಿದ ಒಬ್ಬ BMTC ಚಾಲಕ ತನ್ನ ಸ್ವ ಆಸಕ್ತಿಯಿಂದ ಯಾರೋ ಒಬ್ಬರು ಕೇಳಿದ, ಒಬ್ಬ ಪ್ರಯಾಣಿಕರು, ಒಬ್ಬರು ಟೂರಿಸ್ಟ್ ಕೇಳಿದ ಪ್ರಶ್ನೆಗೆ, ಬೆಂಗಳೂರಿನ ಬಗ್ಗೆ ಕೇಳಿದ ಒಂದು ಹೆಚ್ಚಿನ ಪ್ರಶ್ನೆಗೆ, ಹೌದಲ್ವಾ ನನಗೆ ಇಷ್ಟೇ ಗೊತ್ತಿದೆ ಒಂದು ಸೀಮಿತ ಮಾಹಿತಿ, ನಾನು ಇನ್ನೂ ಹೆಚ್ಚು ತಿಳ್ಕೊಬೇಕಲ್ಲ ಅಂತ ಹೇಳಿ ಅಧ್ಯಯನಕ್ಕೆ ಬಿದ್ದು ಪುಸ್ತಕಗಳನ್ನು ಓದಿ ಗಣ್ಯರ ಸಂಪರ್ಕ ಮಾಡಿ ಎಲ್ಲೆಲ್ಲಿ ಮಾಹಿತಿ ಆಧಾರ ಸಿಗುತ್ತೆ ಎಲ್ಲವನ್ನು ಸಂಶೋಧನೆ ಮಾಡಿ ಕೊನೆಗೆ ಶಾಸನಗಳ ಹಿಂದೆ ಬಿದ್ದು ಶಾಸನ ಅಂತನ್ನುವ ಸಮುದ್ರದಲ್ಲಿ ಹೋಗ್ತಿದ್ದಾರಲ್ಲ ಸರ್. ನಿಮ್ಮಂಥವರೆಲ್ಲ ಇರೋ ನಾಡಿನಲ್ಲಿ ನಾವೆಲ್ಲ ಇದ್ದೀವಲ್ಲ, ನಾವು ಪುಣ್ಯವಂತರು ಸರ್. ನಾವು ನೋಡಿ 57ನೇ ವಯಸ್ಸಲ್ಲಿ ಸ್ನೇಹಿತರೆ, 57ನೇ ವಯಸ್ಸಲ್ಲಿ ಅವರು ಶಾಸನಗಳ ಬಗ್ಗೆ ಇರುವ ಡಿಪ್ಲೊಮಾಗೆ ಸೇರಿಕೊಂಡು, ನೋಡಿ ಅಂಥ ಕೋರ್ಸ್ ಇದೆ ಅಂತ ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಒಂದು ಕೋರ್ಸ್ ನಡೆಸುತ್ತೆ, ದಯಮಾಡಿ ಆಸಕ್ತರು ಹೋಗಿ ಸೇರ್ಕೊಳ್ಳಿ. 57ನೇ ವಯಸ್ಸಲ್ಲಿ ನಿವೃತ್ತಿ ಜಸ್ಟ್ 3 ಇಯರ್ಸ್ ಬಿಫೋರ್ ಅಲ್ಲಿಗೆ ಹೋಗಿ ಸೇರಿಕೊಂಡು ಒಂದು ಕೋರ್ಸ್ ಮಾಡಿ, ಅದಾದ ನಂತರ ಈಗ ಇತ್ತೀಚೆಗೆ ಒಂದು 6 ತಿಂಗಳು ನಿವೃತ್ತರಾಗಿದ್ದಾರೆ. ಪೂರ್ಣಾವಧಿ ಅದನ್ನೇ ಮಾಡ್ತಾ ಊರೂರು ಸುತ್ತಾ ತಮ್ಮ ಖರ್ಚಲ್ಲಿ ಕೆಲಸ ಮಾಡ್ತಾರಲ್ಲ, ಭಾಳ ಧನ್ಯವಾದ ನಿಮಗೆ. ಎಲ್ಲದಕ್ಕೂ ಭಾಳ ಮುಖ್ಯವಾಗಿ ಅವ್ರ ಕುಟುಂಬ ನೋಡಿ, ಅವರ ಪತ್ನಿ, ಅವ್ರ ಮಗಳು, ಅವ್ರ ಹಳಿ ಎಲ್ಲ ಇದ್ದಾರೆ, ಅವ್ರ ಇನ್ನೊಬ್ಬರು ಮಗಳು ಇದ್ದಾರೆ, ಅವ್ರು ಇವತ್ತು ಇಲ್ಲಿ ನಮ್ಮ ಜೊತೆಗಿಲ್ಲ. ಅವರು ಎಂಥ ಒಳ್ಳೆಯ ಕುಟುಂಬ ಇದು, ಎಂಥ ಒಳ್ಳೆಯದು. ನಾನು ಹೇಳೋದು ಬಂದ ತಕ್ಷಣ ಕೇಳಿದೆ, ಬಾಡಿಗೆ ಮನೆ ಸರ್ ನೋಡಿ, ಅದೆಲ್ಲ ಮುಖ್ಯ. ಬದುಕೇ ಬಾಡಿಗೆ ಹಂಗೆ ನೋಡೋಕೆ ಹೋದರೆ. ಅಂಥದ್ರಲ್ಲಿ ಇವರು ಕನ್ನಡ ನಾಡಿಗೆ ಎಂಥ ಒಳ್ಳೆ ಕೆಲಸಕ್ಕೆ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಹ್ಯಾಟ್ಸ್ ಆಫ್. ಕನ್ನಡಕ್ಕೆ ಭವಿಷ್ಯ ಇದೆ, ಕನ್ನಡಕ್ಕೆ ಒಂದು ಮುಂದಿನ ಒಂದು ಫ್ಯೂಚರ್ ಇದೆ ಅಂತ ಅನ್ಸೋದೇ ಇಂಥ ವ್ಯಕ್ತಿತ್ವಗಳನ್ನು ನೋಡಿದಾಗ. ಇದುವರೆಗೂ ಸಂದರ್ಶನ ಕೊಟ್ಟಂಥ ಧನ್ಪಾಲ್ ಸರ್, ಭಾಳ ಧನ್ಯವಾದ ಸರ್. ನಿಮಗೂ ಬಂದು ಇಷ್ಟು ದೂರ ಬಂದು ಈ ವಿಡಿಯೋನೆಲ್ಲ ಮಾಡಿ ಕರ್ನಾಟಕದ ಜನಗಳಿಗೆ ತಲುಪಿಸ್ತಾ ಇದ್ದೀರಾ, ಅದಕ್ಕೆ ನಿಮಗೂ ಧನ್ಯವಾದಗಳು. ಧನ್ಯವಾದ ಸರ್, ಧನ್ಯವಾದ. ಆಮೇಲೆ ಸ್ನೇಹಿತರೆ, ನಾವು ಇಲ್ಲಿಗೆ ಮುಗಿಯಲ್ಲ, ಇನ್ನೊಂದಷ್ಟು ಸಂಚಿಕೆಗಳನ್ನ ನಾವು ಮಾಡ್ತೀವಿ. ನೀವು ಬರೀ ಒಂದು ಶಾಸನ ಅವ್ರು ಹೇಗೆ ತೆಗೆದು ತೋರಿಸಿದ್ರಲ್ಲಿ ನಮ್ಮ ತರಪನಹಳ್ಳಿ ಊರಿನಲ್ಲಿ, ಆದರೆ ಬೆಂಗಳೂರಿನ ಅನೇಕ ಮಾನ್ಯುಮೆಂಟ್ಸ್, ಅನೇಕ ಸ್ಮಾರಕಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಸರಿಂದ ನಾವು ಸಂಗ್ರಹ ಮಾಡೋಣ. ಆಯಾ ಜಾಗಕ್ಕೆ ಹೋಗೋಣ ಸರ್, ಖಂಡಿತ ಟೂರ್ ಮಾಡೋಣ ಒಂದಷ್ಟು. ಓಕೆ, ಎಸ್, ಥ್ಯಾಂಕ್ ಯು. ಮೋದಿಜಿಯವರ ಮನ್ ಕಿ ಬಾತ್ನಲ್ಲಿ 104ನೇ ಎಪಿಸೋಡ್ನಲ್ಲಿ ನಮ್ಮ ಧನ್ಪಾಲ್ ಅವ್ರನ್ನ ವಿಶೇಷವಾಗಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, 10ನೇ ಕ್ಲಾಸ್ ಓದಿ ಒಬ್ಬ BMTC ಚಾಲಕ ಸ್ವಆಸಕ್ತಿಯಿಂದ ಅವರು ಶಾಸನಗಳು ಎಂಥ ವಿಶೇಷವಾದ ಕ್ಷೇತ್ರ. ತುಂಬಾ ಜನಕ್ಕೆ ಅಂದ್ರೆ BMTC ಚಾಲಕರಿಗೆ ಅಥವಾ ಯಾರೋ ಡ್ರೈವರ್ಸಿಗೆ ಹವ್ಯಾಸ ಇರಲ್ಲ ಅಂತಲ್ಲ, ಬೇರೆ ಬೇರೆ ಹವ್ಯಾಸ ಇರುತ್ತೆ. ಇದು ಬಹಳ ರೇರೆಸ್ಟ್, ನನಗನ್ಸುತ್ತೆ ಒನ್ ಆ್ಯಂಡ್ ಓನ್ಲಿ, ರೇರೆಸ್ಟ್ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಭಾರತ ಸರ್ಕಾರ ಅಥವಾ ಮೋದಿಜಿ ಅಥವಾ ನಮ್ಮ ಪ್ರಧಾನಿಗಳೇ ಅದನ್ನು ಗುರುತಿಸೋದು ಭಾಳ ಸಂತೋಷ. ಜೊತೆಗೆ ಅಮ್ಮ ಒಂದು ಒಳ್ಳೆ ಸಂತೋಷ ಸುದ್ದಿ ಹೇಳಿದ್ರು, ಜನವರಿ 26 ಪೆರೇಡ್ ಕರೆದಿದ್ದಾರಂತಲ್ಲ ನಿಮ್ಮನ್ನ. ಹೌದು,
ಎಷ್ಟು ಜನ ಪತ್ನಿರಿಗೆ ಅವಕಾಶ ಬರುತ್ತೆ? 10 kg ಗೋಲ್ಡ್ ಇದ್ರೂ ಬರಲ್ಲ. ಹೌದು ಹೌದು. ಸೂಪರ್. ಆ ಪುಣ್ಯಾತ್ಮನ್ನ ನೋಡೋದೇ ನಮ್ಮ ಸೌಭಾಗ್ಯ. ಸೊ ಮೀಟ್ ಮಾಡ್ತೀರಿ ಹೋಗಿ ಪ್ರಧಾನಮಂತ್ರಿಗಳನ್ನ? ಭೇಟಿ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಉಪಹಾರ ಎಲ್ಲ ಇರುತ್ತೆ. ಏಯ್ ಇರುತ್ತಂತೆ. ಹೌದಾ? ಸೂಪರ್. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.